ಕೆಲವೇ ಕ್ಷಣಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ತಲುಪಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಮೆಟ್ರೋದಲ್ಲಿ ಮೋದಿ ಜೊತೆಗೆ ಸಿಎಂ ಡಿಸಿಎಂ ಸಂಚರಿಸ್ತಾ ಇದ್ದಾರೆ. ಮೋದಿ ಪ್ರಯಾಣಿಸಿದ ಮೆಟ್ರೋಗೆ ಮಹಿಳಾ ಲೋಕೋ ಪೈಲಟ್ ವಿನುತಾ ಅವರು ಸಾರಥಿ. ಕೆಲವೇ ಕ್ಷಣಗಳಲ್ಲಿ ಐಐಐಟಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಕೂಡ ಮಾತಾಡಲಿಕ್ಕಿದ್ದಾರೆ. 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ ನಂತರ ನೋಡಿ, ಇನ್ನೊಂದು ವಿಷಯವನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ ವೀಕ್ಷಕರೇ. ಈ ಮೆಟ್ರೋಗೆ ಮಹಿಳಾ ಸಾರಥಿ, ಅವರ ಹೆಸರು ವಿನುತಾ ಅಂತ, ಅವರು ಈ ಮೆಟ್ರೋನ ಚಲಾಯಿಸಿಕೊಂಡು ಸಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಮಾದೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಪ್ರಧಾನಿ ಮೋದಿ ಅವರು ಈ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ಇನ್ನೆಷ್ಟೊತ್ತಿಗೆ ನೆರವೇರಿಸಬಹುದು? ಏನೇನು ಕಾರ್ಯಕ್ರಮ ಇರುತ್ತೆ? ಈಗಷ್ಟೇ ಈ ಐಐಟಿ ಆಡಿಟೋರಿಯಂಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ರು. 1 ಗಂಟೆಗಳ ಕಾಲ ಈ ಒಂದು ಆಡಿಟೋರಿಯಂನಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ 2 ವಿಚಾರಗಳಿಗೆ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ಒಂದು ಥರ್ಡ್ ಫೇಸ್ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಈಗಾಗಲೇ ಹಳದಿ ಮೆಟ್ರೋ ರೈಲು ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ವರ್ಚುವಲ್ ಕೂಡ ಮತ್ತೊಂದು ಬಾರಿ ಅವರು ಹಸಿರು ನಿಶಾನೆಯನ್ನ ತೋರುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೂ ಮುನ್ನ ಒಂದಷ್ಟು ಸಚಿವರು, ಕೇಂದ್ರ ಸಚಿವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಭಾಗಿಯಾದಂತ ನಂತರ 3 ಜನ ಸಿಎಂ ಸಿದ್ದರಾಮಯ್ಯ ಮತ್ತೆ 2 ಕೇಂದ್ರ ಸಚಿವರು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ 5 ನಿಮಿಷಗಳ ಕಾಲ ಭಾಷಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಕೊನೆಯ ಕಾರ್ಯಕ್ರಮ ಇದು. ಇವತ್ತಿನ ಪ್ರಧಾನಿ ಮೋದಿ ಅವರ ಕೊನೆಯ ಕಾರ್ಯಕ್ರಮ. 3 ಜನ ಭಾಷಣ 5 ನಿಮಿಷ ಭಾಷಣ ಮುಗಿಸಿದ ನಂತರ ಪ್ರಧಾನಿ ಮೋದಿ ಅವರು ಸುಮಾರು 20 ನಿಮಿಷಗಳ ಕಾಲ ಭಾಷಣವನ್ನು ಮಾಡ್ತಾರೆ. ಅಂದ್ರೆ ಹಲವು ಕಾರ್ಯಕ್ರಮಗಳ ಬಗ್ಗೆ, ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಭಾಷಣ ಮಾಡುವಂತ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಾರೆ. ಈಗಷ್ಟೇ ಕಾರ್ಯಕ್ರಮ ಆರಂಭ ಆಗಿದೆ. ಅಂದ್ರೆ ಒಳಗಡೆ ಈಗಾಗಲೇ ಹೋಗಿದ್ದಾರೆ. ಆಡಿಟೋರಿಯಂನ ಹೊರಗಡೆ ಒಂದಷ್ಟು ಜನ ನಿಂತಿದ್ರು. ಇಲ್ಲಿ ಮಳೆ ಬರ್ತಿರೋದ್ರಿಂದ ಸಾಕಷ್ಟು ಜನ ಹೋಗಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ಶಂಕುಸ್ಥಾಪನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಭಾಷಣವನ್ನ ಮಾಡ್ತಾರೆ. ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಕುಮಾರಸ್ವಾಮಿ, ಮನೋಹರ್ ಲಾಲ್ ಖಟ್ಟರ್, ಶೋಭಾ ಕರಂದ್ಲಾಜೆ ಸೇರಿದಂತೆ 6 ರಿಂದ 7 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 13 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಎಂಟ್ರಿ ಇದೆ. ಆದ್ರೆ ಸ್ಟೇಜ್ ಮೇಲೆ ಮಾತ್ರ 5 ಜನರಿಗೆ ಮಾತ್ರ ಅಲ್ಲಿ ಸ್ಟೇಜ್ ಮೇಲೆ ಅವಕಾಶ ಇರುತ್ತೆ. ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಮತ್ತು ಮೆಟ್ರೋ ಫೇಸ್ 3 ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಇಲ್ಲಿ ಒಂದಷ್ಟು ಜನ ಸಂಸದರು ಕೂಡ ಭಾಗಿಯಾಗಿರ್ತಾರೆ. ತೇಜಸ್ವಿ ಸೂರ್ಯ, ಮಂಜುನಾಥ್, ಸಚಿವ ಬೈರತಿ ಸುರೇಶ್, ವಿಪಕ್ಷ ನಾಯಕರಾದ ಅಶೋಕ್ ಅವ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡಲಾಗಿದೆ. ಇನ್ನು ಐಐಟಿ ಆಡಿಟೋರಿಯಂನಲ್ಲಿ ಪ್ರಧಾನಿ ಮೋದಿ ಅವರು ಸೇರಿದಂತೆ ಒಟ್ಟು 13 ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಮೊದಲು ರಾಷ್ಟ್ರಗೀತೆ ಕಾರ್ಯಕ್ರಮದಲ್ಲಿ ಆಡಲಾಗುತ್ತೆ. ಅದಾದ್ಮೇಲೆ ನಾಡಗೀತೆಯನ್ನ ಆಡಲಾಗುತ್ತೆ. ಅದಾದ್ಮೇಲೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಗಣ್ಯರನ್ನ ಸ್ವಾಗತ ಭಾಷಣ ಮಾಡ್ತಾರೆ. ಸ್ವಾಗತ ಭಾಷಣದ ಬಳಿಕ ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಮತ್ತೆ ಮನೋಹರ್ ಲಾಲ್ ಖಟ್ಟರ್ ಅವರು ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಾರೆ. 3 ಜನರು ಕೂಡ 5 ನಿಮಿಷಗಳ ಕಾಲ ಮಾತ್ರ ಅವರಿಗೆ ಭಾಷಣಕ್ಕೆ ಅವಕಾಶ ಇರುತ್ತೆ. ಅದಾದ ಮೇಲೆ 3 ಭಾಷಣ ನಂತರ 2 ಕಾರ್ಯಕ್ರಮಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಫೇಸ್ 3 ಶಂಕುಸ್ಥಾಪನೆಗೆ ನೆರವೇರಿಸ್ತಾರೆ ಪ್ರಧಾನಿ ಮೋದಿ ಅವರು. ಅದಾದ ಬಳಿಕ ಸುಮಾರು ಅರ್ಧ ಗಂಟೆ ಭಾಷಣ ಮಾಡಲಿದ್ದಾರೆ. ಅದಾದ್ಮೇಲೆ ಈ ಒಂದು ಕೊನೆಯ ಕಾರ್ಯಕ್ರಮವನ್ನ ಮುಗಿಸುವಂತ ಕೆಲಸಕ್ಕೆ ಪ್ರಧಾನಿ ಮೋದಿ ಅವರು ಮುಂದಾಗಲಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮದೇಶ್ ಮಾಹಿತಿಗಾಗಿ. ಸೊ ಈ ರೀತಿ ಕಾರ್ಯಕ್ರಮದ ವೇಳಾಪಟ್ಟಿ ಇದೆ. ನಮ್ಮ ಪ್ರತಿನಿಧಿ ಮಾದೇಶ್ ತಿಳಿಸ್ತಾ ಇದ್ರು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ, ಎಷ್ಟೊತ್ತಿಗೆ ಯಾವ್ಯಾವ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ. ಪ್ರಧಾನಿ ಮೋದಿ ಅವರು 44 ಕಿಲೋಮೀಟರ್ ಉದ್ದದ ಕಿತ್ತಳೆ ಮಾರ್ಗಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಇದು ಮೆಟ್ರೋ ಫೇಸ್ 3. ಕಿತ್ತಳೆ ಮಾರ್ಗಕ್ಕೆ ಕೆಲವೇ ಕ್ಷಣಗಳಲ್ಲಿ ಶಂಕುಸ್ಥಾಪನೆ ನೆರವೇರುತ್ತೆ. ಪ್ರಧಾನಿ ಮೋದಿ ಅವರಿಂದ 15,611 ಕೋಟಿ ರೂಪಾಯಿ ಮೌಲ್ಯದ ಈ ಕಾಮಗಾರಿ ಜೆಪಿ ನಗರದಿಂದ ಕೆಂಪಗೆರೆ ಹೊಸಳ್ಳಿ ಮಾರ್ಗ ತಲುಪುವ 44 ಕಿಲೋಮೀಟರ್ ಉದ್ದದ ಈ ಮೆಟ್ರೋ ಕಾಮಗಾರಿ 2028ರ ಹೊತ್ತಿಗೆ 3ನೇ ಹಂತದ ಈ ಮೆಟ್ರೋ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸ ಇದೆ. ಸೊ ಕಿತ್ತಳೆ ಮಾರ್ಗಕ್ಕೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರಿಂದ ಶಂಕುಸ್ಥಾಪನೆ ನೆರವೇರಲಿಕ್ಕಿದೆ. ಜೆಪಿ ನಗರದಿಂದ ಕೆಂಪಾಪುರ, ಹೊಸಹಳ್ಳಿ, ಕಡಬಗೆರೆ ತಲುಪುವಂತಹ ಮೆಟ್ರೋ ಮಾರ್ಗ ಇದು.
44.65 ಕಿಲೋಮೀಟರ್ ಉದ್ದ ಇರುವಂತಹ ಕಿತ್ತಳೆ ಮಾರ್ಗ, ಗ್ರೀನ್ ಲೈನ್, ಪರ್ಪಲ್ ಲೈನ್, ಯೆಲ್ಲೋ ಲೈನ್, ಈಗ ಕಿತ್ತಳೆ ಆರೆಂಜ್ ಲೈನ್ಗೂ ಕೂಡ ಶಂಕುಸ್ಥಾಪನೆ. ನೋಡಿ, ಮಳೆ ಬರ್ತಾ ಇದೆ ವೀಕ್ಷಕರೇ, ಮಳೆಯಲ್ಲಿಯೂ ಕೂಡ ಕುಗ್ಗದ ಉತ್ಸಾಹ. ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರನ್ನ ನೋಡಬೇಕು ಅಂತ ಹೇಳಿ ನಿಂತಿದ್ದಾರೆ ಸಾಲಲ್ಲಿ, ರಸ್ತೆಯ ಆ ಕಡೆ ಈ ಕಡೆ. ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. 10,000 ಪೊಲೀಸರು ಪ್ರಧಾನಿ ಮೋದಿ ಅವರ ಮಾರ್ಗದುದ್ದಕ್ಕೂ, ಜಾಯಿಂಟ್ ಕಮಿಷನರ್ಸ್, ಎಸಿಪಿ, ಡಿಸಿಪಿಗಳು. ಎಲೆಕ್ಟ್ರಾನಿಕ್ ಸಿಟಿಯನ್ನ ತಲುಪಿದ್ದಾರೆ ಪ್ರಧಾನಿ ಮೋದಿ ಅವರು. ಈಗ ಎಲೆಕ್ಟ್ರಾನಿಕ್ ಸಿಟಿಯನ್ನ ತಲುಪಿರುವ ಹಿನ್ನೆಲೆ ಐಐಐಟಿ ಸಭಾಂಗಣದಲ್ಲಿ ನಡೆಯಬೇಕಾಗಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರು ಎಲೆಕ್ಟ್ರಾನಿಕ್ ಸಿಟಿಯನ್ನ ತಲುಪಿದ್ದಾರೆ. ರಾಗಿಗುಡ್ಡದಿಂದ ಮೆಟ್ರೋ ಪ್ರಯಾಣದ ಮೂಲಕ ಪ್ರಧಾನಿ ಮೋದಿ ಅವರು ಎಲೆಕ್ಟ್ರಾನಿಕ್ ಸಿಟಿಯನ್ನ ತಲುಪಿರೋದು. ಎಲೆಕ್ಟ್ರಾನಿಕ್ ಸಿಟಿಯ IIIT ಸಭಾಂಗಣ, ಇಲ್ಲಿ ಪ್ರಧಾನಿ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ರಾಗಿಗುಡ್ಡದಿಂದ ಪ್ರಯಾಣ ಬೆಳೆಸಿದ್ದ ಪ್ರಧಾನಿ ಮೋದಿಯವರ ಈ ಪ್ರಯಾಣದ ತುಣುಕುಗಳನ್ನು ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಪ್ರಧಾನಿ ಮೋದಿ ಅವರಿಗೆ ಸಾಥ್ ಕೊಟ್ಟರು. ಎಲೆಕ್ಟ್ರಾನಿಕ್ ಸಿಟಿಯನ್ನ ಈಗ ಪ್ರಧಾನಿ ಮೋದಿ ಅವರು ತಲುಪಿಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸದ್ಯ ಪ್ರಧಾನಿ ಮೋದಿ ಅವರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ 3ನೇ ಹಂತಕ್ಕೆ ಶಂಕುಸ್ಥಾಪನೆ ಪ್ರಧಾನಿ ಮೋದಿ ಅವರಿಂದ ಐಐಐಟಿ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಈ ಸಭಾಂಗಣ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಈ 3ನೇ ಹಂತ ಜೆಪಿ ನಗರದಿಂದ ಕೆಂಪಾಪುರ, ಹೊಸಹಳ್ಳಿ, ಕಡಬಗೆರೆ 44 ಕಿಲೋಮೀಟರ್ನ 15,161 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ 2028ಕ್ಕೆ ಪೂರ್ಣಗೊಳ್ಳುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಕಿತ್ತಳೆ ಮೆಟ್ರೋ ಮಾರ್ಗ, ಕಿತ್ತಳೆ ಮೆಟ್ರೋ ಮಾರ್ಗವೂ ಕೂಡ ಅಷ್ಟೇ ಬಹಳ ಅನುಕೂಲಕಾರಿಯಾಗುತ್ತೆ. ಅನ್ಕೊಂಡಂತೆ 2028ಕ್ಕೆ ಕಂಪ್ಲೀಟ್ ಆಗಿಬಿಟ್ರೆ ಇವತ್ತು ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಎಲೆಕ್ಟ್ರಾನಿಕ್ ಸಿಟಿ ತಲುಪಿದ್ದಾರೆ ಪ್ರಧಾನಿ ಮೋದಿ ಅವರು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. $15,000 ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿ